ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂತ ಈ ಮಹಾ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಲೈವ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯ ನೋಡುವ ಕೇಳುವ ಪ್ರತಿಯೊಂದು ಕುಟುಂಬವನ್ನ ಯೇಸುಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ, ನಿಮ್ಮನ್ನ ಆಶೀರ್ವದಿಸ್ತೇನೆ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ನಾನು ಕರ್ತನಲ್ಲಿ ನಂಬ್ತಿದ್ದೇನೆ, ನೀವು ಎಲ್ಲರೂ ಸಮಾಧಾನವಾಗಿ ಆಶೀರ್ವಾದವಾಗಿ ಸೌಖ್ಯವಾಗಿ ಇದ್ದೀರಾ ಎಂಬುದಾಗಿ. ಕಾರಣ ಪ್ರತಿದಿನ ಮಕ್ಕಳೇ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ ಕೇಳುವ ಪ್ರತಿಯೊಂದು ದೇವರ ಮಕ್ಕಳಿಗೋಸ್ಕರ, ದೇವರ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಈ ವಾಕ್ಯದ ಮೂಲಕ ದೇವರ ಮಕ್ಕಳು ಬಲ ಹೊಂದಿಕೊಳ್ಬೇಕು, ಬಿಡುಗಡೆ ಹೊಂದಿಕೊಳ್ಬೇಕು, ಆಶೀರ್ವಾದ ಹೊಂದಿಕೊಳ್ಬೇಕು, ಮುಖ್ಯವಾಗಿ ರಕ್ಷಣೆ ಹೊಂದಿಕೊಳ್ಬೇಕು. ಆಮೇನ್. ದೇವರ ವಾಕ್ಯದಲ್ಲಿ ಬಲ ಇದೆ ಮಕ್ಕಳೇ, ಸೌಖ್ಯ ಇದೆ, ಸಮಾಧಾನ ಇದೆ, ಬಿಡುಗಡೆ ಇದೆ, ರಕ್ಷಣೆ ಇದೆ. ಈ ವಾಕ್ಯ ಯಾವತ್ತೂ ವ್ಯರ್ಥವಾಗದು. ಕಾರಣ ದೇವರು ವಾಕ್ಯವಾಗಿದ್ದಾರೆ. ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ರಕ್ಷಣೆ ಇದೆ. ಆದ್ದರಿಂದ ನಾನು ನಂಬ್ತಿದ್ದೇನೆ, ಈ ವಾಕ್ಯ ನೋಡುವ ಕೇಳುವ ಪ್ರತಿಯೊಂದು ಕುಟುಂಬಕ್ಕೆ ಈ ಪ್ರಾರ್ಥನೆ ಸಮಯದಲ್ಲಿ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ನೀವು ಯಾವಾಗಲೂ ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವಾಕ್ಯವನ್ನ ನೀವು ಮಾತ್ರ ಕೇಳಿ ಬೆಲೆ ಹೊಂದ್ಕೊಳ್ಳೋದಲ್ಲ. ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ, ಸಮಾಧಾನ ಇಲ್ಲ, ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ. ಎಷ್ಟೋ ಜನ ಪಾಪದಲ್ಲಿ, ಶಾಪದಲ್ಲಿ, ಸೈತನ ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ನೀವು ಅಂಥವರಿಗೆ ಈ ವಾಕ್ಯವನ್ನು ನೋಡುವುದಕ್ಕೆ ಪ್ರೋತ್ಸಾಹ ಮಾಡುವಾಗ ಅವರು ಕೇಳಿ ರಕ್ಷಣೆ ಹೊಂದ್ಕೊಳ್ತಾರೆ, ಬಿಡುಗಡೆ ಹೊಂದ್ಕೊಳ್ತಾರೆ. ಅವರ ಮೂಲಕ ನಿಮಗೆ ಆಶೀರ್ವಾದ ಉಂಟಾಗುತ್ತೆ ಮಕ್ಕಳೇ. ಆಮೇನ್. ಆದ್ದರಿಂದ ಅನೇಕರಿಗೆ ತಿಳಿಸಿ ನೋಡೋದಕ್ಕೆ ಪ್ರೋತ್ಸಾಹ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಕರ್ತನು ನಿಮ್ಮನ್ನ ಆಶೀರ್ವಿಸಲಿ. ಸರಿ ಮಕ್ಕಳೇ, ಇವತ್ತು ಕೂಡ ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದಿ ನಿಮಗೋಸ್ಕರ ನಾನು ಪ್ರಾರ್ಥಿಸಲು ಆಸೆ ಪಡ್ತೇನೆ. ಅದಕ್ಕೆ ಮುಂಚಿತವಾಗಿ ದೇವರ ಆತ್ಮನು ಅನೇಕ ವರ್ಷಗಳಿಂದ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಪ್ರತಿಯೊಂದು ರಕ್ಷಣೆ ಹೊಂದಿದ ದೇವರ ಮಕ್ಕಳು ನಮ್ಮ ಭಾರತ ದೇಶಗೋಸ್ಕರ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯಗೋಸ್ಕರ ನಾವು ಪ್ರತಿದಿನ ವೈಯಕ್ತಿಕವಾಗಿಯೋ ಸಭೆಯಾಗಿಯೋ ಅಥವಾ ಕುಟುಂಬವಾಗಿ ನಮ್ಮ ದೇಶಗೋಸ್ಕರ, ನಮ್ಮ ಕರ್ನಾಟಕ ರಾಜ್ಯಗೋಸ್ಕರ, ಎಲ್ಲ ಜನರ ರಕ್ಷಣೆಗೋಸ್ಕರ ನಾವು ಪ್ರಾರ್ಥಿಸಬೇಕು. ಕಾರಣ ಅದು ದೇವರು ನಮಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿ, ದೇವರು ನಮ್ಮಲ್ಲಿರುವಂಥ ಒಂದು ಕರ್ತವ್ಯವಾಗಿದೆ. ರಕ್ಷಣೆ ಹೊಂದಿರುವ ನಾವೇ ಪ್ರಾರ್ಥಿಸಿಲ್ಲ ಅಂದರೆ, ರಕ್ಷಣೆ ಹೊಂದಿರುವ ನಾವೇ ಸುವಾರ್ತೆ ಸಾರಿಲ್ಲ ಅಂದರೆ, ಮತ್ತೆ ರಕ್ಷಣೆ ಹೊಂದಿರುವ ಆ ಮಕ್ಕಳು ಕತ್ತಲಲ್ಲಿದ್ದಾರೆ, ಅನೇಕ ಪಾಪದಲ್ಲಿದ್ದಾರೆ, ಸೈತನನ ಬಂಧನದಲ್ಲಿದ್ದಾರೆ. ಅವ್ರಿಗೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ಅವ್ರಿಗೆ ಸತ್ಯವನ್ನು ಸಾರ್ತಾರೆ? ಆ ಆತ್ಮಕ್ಕೆ ಯಾರು ಜವಾಬ್ದಾರಿನ ಹೊಂದ್ಕೊಳ್ತಾರೆ? ನೋಡಿ, ಮೊನ್ನೆ ಕೂಡ ಪೇಪರ್ ನೋಡುವಾಗ, ಟಿವಿಯಲ್ಲಿ ನೋಡುವಾಗ, ನ್ಯೂಸಲ್ಲಿ ಅನೇಕ ಜನರು ಹಜ್ ಯಾತ್ರೆಗೆ ಹೋದಾಗ ಅನೇಕ ಸಾವಿರಗಟ್ಟಲೆ ಜನ ಅಲ್ಲಿ ಬಿಸಿಲು ತಾಪಮಾನ ಅಧಿಕವಾಗಿ ಇದ್ದು ಮಕ್ಕಳೇ, ಅನೇಕ ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಸಾವಿರಕ್ಕೂ ಅಧಿಕವಾದ ಜನ ಜೀವ ಕಳ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೆ ಎಷ್ಟು ವೇದನೆ, ಎಷ್ಟು ದುಃಖ. ಏನೋ ಒಂದು ದೇವರ ಕಾರ್ಯವಾಗಿ ಹೋಗ್ಬಿಟ್ಟು ಜೀವಂತವಾಗಿ ಬಂದಿಲ್ಲ ಅಂದರೆ ಆ ಶವ ಮನೆಗೆ ಬರುವಾಗ ಆ ಕುಟುಂಬದ ಗೋಳು, ವೇದನೆ, ಕಣ್ಣೀರು, ದುಃಖ ಎಷ್ಟು ವೇದನೆ ಆದ ಮಕ್ಕಳೇ. ನಾವು ಪ್ರಾರ್ಥಿಸಬೇಕು. ತಮಿಳ್ನಾಡಲ್ಲಿ ನೋಡುವಾಗ ಅನೇಕ ಜನ ಸಾರಾಯಿ ಕುಡಿದು ಮಕ್ಕಳೇ, ಅನೇಕ ಜನ ಸತ್ತೋಗ್ಬಿಟ್ರು. ಅವ್ರ ಕುಟುಂಬ, ಅನೇಕರು ಮಕ್ಕಳು ಅಪ್ಪನ ಕಳ್ಕೊಂಡ್ಬಿಟ್ರು, ಅನೇಕ ಹೆಂಗಸರು ತನ್ನ ಗಂಡನ್ನ ಕಳ್ಕೊಂಡ್ಬಿಟ್ರು. ಎಷ್ಟು ದುಃಖ ಅಲ್ವಾ, ಎಷ್ಟು ವೇದನೆ ಅಲ್ವಾ. ಅದೆಲ್ಲ ನೋಡುವಾಗ ಮನಸ್ಸಿಗೆ ಎಷ್ಟು ದುಃಖ ಆಗ್ತಿರುವಾಗ ಯೇಸು ಸ್ವಾಮಿ ಎಷ್ಟು ದುಃಖ ಪಡ್ಬೋದು, ಯೇಸು ಸ್ವಾಮಿ ಎಷ್ಟು ವೇದನೆ ಪಡ್ಬೋದು. ನಾವು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥಿಸುವಾಗ ದೇವರು ಖಂಡಿತ ದೇಶದಲ್ಲಿ ಕ್ರಿಯೆ ಮಾಡ್ತಾರೆ, ಜನಗಳನ್ನ ಪಾಪವನ್ನು ಶ್ರಮಿಸ್ತಾರೆ, ಅವ್ರನ್ನ ಕರ್ತನು ಆಶೀರ್ವದಿಸ್ತಾರೆ, ಅವ್ರಿಗೆ ರಕ್ಷಣೆ ಉಂಟಾಗುತ್ತೆ ಮಕ್ಕಳೇ. ಅದರಿಂದ ನಾನು ನಂಬ್ತಿದ್ದೀನಿ, ಈ ವಾಕ್ಯವನ್ನು ನೋಡುತ್ತಿರುವ ಕೇಳ್ತಿರುವ ಪ್ರತಿಯೊಂದು ಜನ ಕುಟುಂಬವಾಗಿ, ಸಭೆಯಾಗಿ, ವೈಯಕ್ತಿಕವಾಗಿ ಪ್ರತಿದಿನ ಒಂದು 5 ನಿಮಿಷ ನಮ್ಮ ಭಾರತ ದೇಶಗೋಸ್ಕರ, ನಮ್ಮ ಕರ್ನಾಟಕ ರಾಜ್ಯಗೋಸ್ಕರ, ಪ್ರತಿಯೊಂದು ಜನರ ರಕ್ಷಣೆಗೋಸ್ಕರ
ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮನ್ನ ಕೈ ಮುಗಿದು ಕೇಳಿಕೊಳ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಸರಿ ಮಕ್ಕಳೇ, ಇವತ್ತು ಕೂಡ ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ ಯೋಶುವನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ. ಆಮೇನ್. ಜೋಶುವ 1:5. ಯೋಶುವನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ನಿನ್ನ ಜೀವಮಾನದೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ. ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೀನಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಅನೇಕರ ಜೀವನದಲ್ಲಿ ಒಂದು ಅನಾಥ ರೀತಿಯಲ್ಲಿ ನೀವು ಫೀಲ್ ಪಡ್ತಾ ಇದ್ದೀರಾ, ಚಿಂತೆ ಪಡ್ತಿದ್ದೀರಾ. ನನಗೆ ಯಾರೂ ಇಲ್ಲ ನನ್ನನ್ನು ಪ್ರೀತಿಸುವುದಕ್ಕೆ, ನನಗೆ ಆದರಿಸುವುದಕ್ಕೆ, ನನಗೆ ಸಹಾಯ ಮಾಡೋದಕ್ಕೆ, ನನ್ನನ್ನು ಬಲಪಡಿಸುವುದಕ್ಕೆ, ನನ್ನ ಕೆರಡೆ ಬಿದ್ದೋಗಿದ್ದೀನಿ, ಎತ್ತುವುದಕ್ಕೆ ಕೂಡ ಯಾರಿಲ್ಲ ಅಂತ ಅನೇಕರು ನೀವು ಚಿಂತೆ ಪಡ್ತಾ ಇದ್ದೀರಾ. ಆದರೆ ಇಲ್ಲಿ ದೇವರು ವಾಕ್ಯಲ್ಪಟ್ಟಿದೆ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ. ಜೀವಕಾಲ ಪೂರ್ತಿಯಾಗಿ ನಾನು ಯಾವ ರೀತಿ ಮೋಸೆಯ ಸಂಗಡ ಇದ್ದನೋ ಅದೇ ರೀತಿ ನಾನು ನಿನ್ನ ಸಂಗಡ ಇದೀನೆಂದು ವಾಗ್ದಾನ ಕೊಡ್ತಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಯೋಶುವ ಮೋಸೆ ಸತ್ತ ನಂತರ ಅವನಲ್ಲಿದ್ದು ಭಯ, ಅವನಲ್ಲಿದ್ದು ದಿಗಿಲು. ಈಗ ಹೇಗೆ ನಾನು ದೇವರ ಸೇವೆ ಮಾಡಲಿ, ಹೇಗೆ ದೇವರ ಜನರನ್ನು ನಾನು ನಡೆಸಲಿ ಎಂಬುದಾಗಿ ಭಯ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಆತನಿಗೆ ಒಂದು ವಾಗ್ದಾನ ಕೊಡ್ತಾರೆ. ಯೋಶುವ, ಭಯಪಡಬೇಡ, ನಾನು ಮೋಸೆಯ ದೇವರು. ಯಾವ ರೀತಿ ಮೋಸೆಯ ಸಂಗಡ ಇದ್ದು ಅವನ ಬಲಪಡಿಸಿ, ಧೈರ್ಯಪಡಿಸಿ, ಜ್ಞಾನ ಕೊಟ್ಟು ನಾನು ನಡೆಸಿದನೋ ಅದೇ ರೀತಿ ನಾನು ನಿನ್ನ ಬಿಟ್ಟು ಹೋಗುವುದಿಲ್ಲಪ್ಪ, ನಿನ್ನ ತೊರೆಯುವುದಿಲ್ಲಪ್ಪ. ಆತನ ಜೊತೆ ಇದ್ದ ರೀತಿಯಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಜೀವಮಾನದಲ್ಲ ಒಂದು ಶತ್ರು ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ಯೋಶುವನ ದೇವರೇ ನಮ್ಮ ದೇವರು, ಮೋಸೆಯ ದೇವರೇ ನಮ್ಮ ದೇವರು. ಒಂದು ವೇಳೆ ನೀವು ಕೂಡ ಅನೇಕರಿಂದ ಕೈ ಬಿಟ್ಟಪಟ್ಟಿರ್ಬೋದು, ಅನೇಕರಿಂದ ಮರೆಯಲ್ಪಟ್ಟಿರ್ಬೋದು, ಅನೇಕರಿಂದ ನೀವು ದೂರವಾಗಿರ್ಬೋದು. ಒಂದು ಅನಾಥವಾದ ಒಂದು ಚಿಂತೆ, ದುಃಖ ನಿಮ್ಮನ್ನು ಕಾಡುತ್ತಿರ್ಬೋದು. ನನಗೆ ಯಾರು ಇಲ್ವಲ್ಲ ನನ್ನನ್ನು ಪ್ರೀತಿಸುವುದಕ್ಕೆ, ನನ್ನನ್ನು ಬಲಪಡಿಸುವುದಕ್ಕೆ, ನನ್ನನ್ನು ಸಹಾಯ ಮಾಡೋದಕ್ಕೆ, ನನ್ನನ್ನು ವಿಚಾರಿಸುವುದಕ್ಕೆ ಯಾರಿಲ್ಲ ಅಂತ ಭಯ ಪಡ್ತಿದ್ದಾರಾ? ಬೀಳ್ತಿದ್ದಾರೆ. ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ಕೈ ಬಿಡುವುದಿಲ್ಲ. ಯಾರು ಕೈ ಬಿಟ್ಟರು ಕೂಡ, ಯಾರು ನಿನ್ನ ಬಿಟ್ಟು ತೊರೆದರೂ ಕೂಡ ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆಯುವುದಿಲ್ಲ. ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೀನಿ. ಅಮ್ಮೆ. ಪ್ರೀತಿಯ ಸಹೋದರ, ದೇವರು ನಮ್ಮ ಜೊತೆ ಇರುವುದು ಎಷ್ಟು ನಮಗೆ ಆಶೀರ್ವಾದ. ಎಷ್ಟು ಜನ ನೀವು ಆಸೆ ಪಡ್ತೀರಾ, ಏಸಪ್ಪ ಮೋಸೆಯ ಜೊತೆ ಇದ್ದ ರೀತಿಯಲ್ಲಿ, ಯೋಶುವನ ಜೊತೆ ಇದ್ದ ರೀತಿಯಲ್ಲಿ ಕರ್ತನು ನನ್ನ ಜೊತೆ ಇರಬೇಕು. ಆಮೇನ್. ಒಂದು ವೇಳೆ ನೀವು ಕೇಳ್ಬೋದು, ಏಸಪ್ಪ ದೇವರು ನಮ್ಮ ಜೊತೆ ಇದ್ದರೆ ನಮಗೇನು ಪ್ರಯೋಜನ, ಆತನು ನಮ್ಮ ಜೊತೆ ಇದ್ದು ಏನು ಮಾಡ್ತಾನೆ ಎಂಬುದಾಗಿ ನೀವು ಕೇಳ್ಬೋದು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಎಷ್ಟೋ ದೇವರ ಮಕ್ಕಳು ಆಶೀರ್ವಾದನೇ ದೊಡ್ಡ ಕಾರ್ಯ ಅಂದ್ಕೊಂಡಿದ್ದಾರೆ. ಬ್ಲೆಸ್ಸಿಂಗ್, ಆಶೀರ್ವಾದ ಅದೇ ದೊಡ್ಡ ಒಂದು ಅದ್ಭುತ ಅಂದ್ಕೊಂಡಿದ್ದಾರೆ. ದೇವರು ನಮ್ಮ ಜೊತೆ ಇರುವುದು ಎಷ್ಟು ದೊಡ್ಡ ಆಶೀರ್ವಾದ, ಎಷ್ಟು ದೊಡ್ಡ ಒಂದು ಭಾಗ್ಯ. ಪ್ರೀತಿ ಮಕ್ಕಳೇ, ಎಷ್ಟು ದೊಡ್ಡ ಒಂದು ಪುಣ್ಯವಾದ ಕಾರ್ಯ. ಆಮೇಲೆ ದೇವರು ನಮ್ಮ ಜೊತೆ ಇದ್ದಾಗ ನಮಗೆ ಧೈರ್ಯ ಪಡಿಸ್ತಾನೆ. ಯಾವ ಯಾವ ಕಾರ್ಯದಲ್ಲಿ ನೀವು ಭಯ ಪಡ್ತಾ ಇದ್ದೀರೋ, ಕುಟುಂಬದ ಕುರಿತು, ಮಕ್ಕಳ ಕುರಿತು, ನಿಮ್ಮ ಭವಿಷ್ಯದ ಕುರಿತು, ನಿಮ್ಮ ಅಗತ್ಯಗಳ ಕುರಿತು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಸೇವೆ, ಪ್ರೀತಿ ಮಕ್ಕಳೇ, ಅನೇಕ ವ್ಯಾಧಿ ಕುರಿತು, ಸಾಲದ ಕುರಿತು ನಿಮಗೆ ಭಯ ಇರ್ಬೋದು. ಆದರೆ ದೇವರು ಜೊತೆಗಿರುವಾಗ, ಯೇಸು ಸ್ವಾಮಿ ಜೊತೆಗಿರುವಾಗ ನಮ್ಮನ್ನು ಬಲಪಡಿಸ್ತಾರೆ, ಧೈರ್ಯ ಪಡಿಸ್ತಾರೆ. ಮಗನೇ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ. ನೋಡಿದ್ರ, ದೇವರು ನಮ್ಮ ಜೊತೆ ಇರುವಾಗ ನಮ್ಮನ್ನು ಧೈರ್ಯಪಡಿಸ್ತಾರೆ. ಎರಡನೇದಾಗಿ ಮಕ್ಕಳೇ, ಯಾವ ಯಾವ ಕಾರ್ಯದಲ್ಲಿ ನಾವು ಬಲವೀನವಾಗಿದ್ದೀವೋ, ಯಾವ ಯಾವ ಕಾರ್ಯ ನಾವು ಮಾಡೋಕ್ಕಾಗೋದಿಲ್ಲ, ನನಗೆ ಕಷ್ಟ, ಅದು ನನಗೆ ಅಸಾಧ್ಯ ಅಂತ ನೀವು ಬಲವೀನವಾಗಿದ್ದೀರೋ, ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಧೈರ್ಯಪಡಿಸೋದು ಮಾತ್ರ ಅಲ್ಲ, ನಮ್ಮನ್ನು ಬಲಪಡಿಸ್ತಾರೆ. ಮೂರನೇದು ಮಕ್ಕಳೇ, ದೇವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ಆಮೇಲೆ ಎಲ್ಲ ಕಾರ್ಯದಲ್ಲಿ ನಮ್ಮನ್ನು ಸಂರಕ್ಷಣೆ ಕೊಡುವಂಥ ದೇವರಾಗಿದ್ದಾರೆ. ಆಮೇಲೆ ಇವತ್ತು ಎಷ್ಟೋ ಜನಕ್ಕೆ ಸಂರಕ್ಷಣೆ ಇಲ್ಲ.
ಮನೆ ಬಿಟ್ಟು ಹೋಗ್ತಾರೆ, ಮನೆಗೆ ಮತ್ತೆ ತಿರುಗಿ ಬರುತ್ತಂತ ಒಂದು ಗ್ಯಾರಂಟಿ ಕೂಡ ಇಲ್ಲ. ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಊರಿಗೆ ಹೋಗ್ತಾರೆ. ಕಳೆದ ತಿಂಗಳು ನೋಡಿದ್ರ ಇದು ನಾರ್ತ್ ಇಂಡಿಯಾದಲ್ಲಿ ಒಂದು ರೈಲ್ ಅಪಘಾತ ಆಗಿ ಎಷ್ಟು ಜನ ಸತ್ತೋಗ್ಬಿಟ್ರು. ಅವ್ರು ಏನು ಅಂದ್ಕೊಂಡ್ರು, ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ, ನನ್ನ ರಿಲೇಷನ್ನ ಸಂಬಂಧಿಕರನ್ನ ನಾನು ನೋಡ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ, ಮತ್ತೆ ಜೀವಂತವಾಗಿ ಬಂದಿಲ್ಲ. ಆದರೆ ಯೇಸು ಸ್ವಾಮಿ ನಮ್ಮನ್ನು ಕೈ ಬಿಡುವುದು ಮಾತ್ರ ಅಲ್ಲ, ನಮ್ಮನ್ನು ತೊರೆಯುವುದು ಮಾತ್ರ ಅಲ್ಲ, ನಮ್ಮ ಜೊತೆ ಇದ್ದು ಧೈರ್ಯಪಡಿಸಿ ನಮ್ಮನ್ನು ಬಲಪಡಿಸಿ, ಮೂರನೇದು ಏಸು ಹೇಳ್ತಾರೆ, ಮಗನೇ ನೀನು ಹೋಗುವಾಗ ಬರುವಾಗ ನಾನು ನಿನ್ನ ಯಾವ ಕೇಡು ಯಾವ ಆಪತ್ತು ಮುಟ್ಟದಂತೆ, ಯಾವ ನಾಶ ಮೋಸಗಳು ಯಾವ ಮರಣ ನಿಮ್ಮನ್ನು ಮುಟ್ಟದಂತೆ ನಾನು ನಿಮ್ಮನ್ನು ಸಂರಕ್ಷಿಸ್ತೀನಿ. ನಾಲ್ಕನೇದು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ದೇವರು ನಮ್ಮ ಜೊತೆಗೆ ಇದ್ರೇ ಆಶೀರ್ವಾದ. ಯಾಕಂದರೆ ಬೈಬಲ್ ನೋಡುವಾಗ ಸತ್ಯ ಹೇಳ್ಬಿಟ್ಟಿದೆ, ನಿಮ್ಮನ್ನು ಆಶೀರ್ವದಿಸುವುದೇ ದೇವರಿಗೆ ಚಿತ್ತವಾಗಿದೆ. ಆಮೇಲೆ ನಮ್ಮ ಜೊತೆ ಇದ್ದರೆ ಏಸಪ್ಪ ನಮ್ಮನ್ನು ದರಿದ್ರದಲ್ಲಿ ಬಿಟ್ಬಿಡ್ತಾರಾ, ಸಾಲದಲ್ಲಿ ಬಿಟ್ಬಿಡ್ತಾರಾ, ಕಷ್ಟದಲ್ಲಿ ಬಿಟ್ಬಿಡ್ತಾರಾ, ನಾವು ಒದ್ದಾಡೋದಕ್ಕೆ ಕಷ್ಟಪಡೋದಕ್ಕೆ ವೇದನೆ ಪಡೋದಕ್ಕೆ ಬಿಟ್ಬಿಡ್ತಾರಾ? ಇಲ್ಲ, ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಆಶೀರ್ವದಿಸ್ತಾರೆ. ಐದನೇದು ಮಕ್ಕಳೇ, ದೇವರು ನಮ್ಮ ಜೊತೆ ಇದ್ದು ಸಮಾಧಾನ ಕೊಡ್ತಾರೆ. ಆಮೇಲೆ ಇವತ್ತು ಎಷ್ಟೋ ಜನಗೆ ದುಡ್ಡಿದೆ, ಆಸ್ತಿ ಇದೆ, ಬಂಗ್ಲಾ ಇದೆ, ಕಾರ್ ಇದೆ, ಸೊತ್ತು ಇದೆ, ಸಮಾಧಾನ ಇಲ್ಲ. ಇವತ್ತು ಎಷ್ಟೋ ಜನ ಕುಡಿತಾರೆ, ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನುಷ್ಯಗೆ ಸಂತೋಷ ಇಲ್ಲ, ನನಗೆ ಸಮಾಧಾನ ಇಲ್ಲ, ಅದಕ್ಕೆ ನಾನು ಕುಡಿತೀನಿ ಅಂತ. ಆದರೆ ಏಸಪ್ಪ ನೋಡಿ ಉಚಿತವಾಗಿ ನಮಗೆ ಸಮಾಧಾನ ಕೊಡ್ತಾರೆ. ದೇವರು ನಮ್ಮ ಜೊತೆ ಇದ್ರೇ ಅದುವೇ ಎಷ್ಟು ದೊಡ್ಡ ಸಮಾಧಾನ. ಆರನೇದು ಮಕ್ಕಳೇ, ದೇವರು ನಮ್ಮ ಜೊತೆ ಇದ್ದು ನಮಗೆ ಸೌಖ್ಯವನ್ನು ಕೊಡ್ತಾರೆ, ಅಂದರೆ ಆರೋಗ್ಯ ಕೊಡ್ತಾರೆ. ಯಾಕಂದರೆ ಆತನು ದೇವರು ಮಾತ್ರ ಅಲ್ಲ, ಆತನು ರಕ್ಷಕನು ಮಾತ್ರ ಅಲ್ಲ, ಆತನು ಸಮಾಧಾನ ಪ್ರಭು ಮಾತ್ರ ಅಲ್ಲ, ಆತನು ಆರೋಗ್ಯದಾಯಕನು, ಅಂದರೆ ಪರಮ ವೈದ್ಯನಾಗಿದ್ದಾನೆ. ಯೇಸು ಮಾತ್ರ ನಮ್ಮ ಸಂಗಡ ಇರೋದಕ್ಕೆ, ನಮ್ಮ ಹೃದಯದಲ್ಲಿ ವಾಸ ಮಾಡೋದಕ್ಕೆ ನಾವು ಜಾಗ ಕೊಟ್ಟರೆ ನಮ್ಮ ಶರೀರದಲ್ಲಿರುವಂಥ ಎಲ್ಲ ವ್ಯಾಧಿಗಳು, ಎಲ್ಲ ರೋಗಗಳು, ಎಲ್ಲ ಬಲವೀನಗಳು, ನೋವುಗಳನ್ನು ದೇವರು ಸೌಖ್ಯಪಡಿಸ್ತಾರೆ. ಏಳನೇದು, ಯೇಸಪ್ಪ ನಮ್ಮ ಜೊತೆ ಇರುವಾಗ ಜಯ ಕೊಡ್ತಾರೆ. ಆಮೇನ್. ಒಂದು ವೇಳೆ ಕೆಡುಕಾದ ಮನುಷ್ಯರ ಮೂಲಕ ಅನೇಕ ನಿಮ್ಮ ಕಾಲದಲ್ಲಿ ತಡೆಯಾಗಿರ್ಬೋದು. ಇವಾಗ ನೋಡಿ, ತುಂಬ ಜನ ಕೋರ್ಟಿಗೆ ಮನೆಗೆ ಸುತ್ತಾಡ್ತಾರೆ. 10 ವರ್ಷ 20 ವರ್ಷ ಆ ಕೇಸಲ್ಲಿ ಅವ್ರಿಗೊಂದು ಬಿಡುಗಡೆ ಸಿಗೋದಿಲ್ಲ. ಕೆಡುಕಾದ ಮನುಷ್ಯರ ಮೂಲಕ, ಸೈತನ ಮೂಲಕ ಅನೇಕ ತಡೆಗಳು, ಬಿಡುಗಡೆ ಇಲ್ಲ, ಜಯ ಇಲ್ಲ, ಅನೇಕರು ಸೋತು ಹೋಗಿದ್ದಾರೆ. ಆದರೆ ದೇವರು ಮಾತ್ರ ನಮ್ಮ ಜೊತೆ ಇರುವಾಗ ಎಲ್ಲ ಕಾರ್ಯದಲ್ಲಿ ನಮಗೆ ಜಯ ಕೊಡುವ ದೇವರಾಗಿದ್ದಾರೆ. ಆಮೇಲೆ ನೋಡಿ, ಬೈಬಲಲ್ಲಿ ಓದಿ ನೋಡುವಾಗ ಸಿಂಸೋನ್ ಅಂತ ಒಂದು ದೇವ ಮನುಷ್ಯ ಇದ್ದ. ಅವನಿಗೆ ಹುಡುಗಿ ನೋಡೋದಕ್ಕೋಸ್ಕರ ತನ್ನ ಅಪ್ಪ ಅಮ್ಮನ ಜೊತೆ ಕಾಡಿನಲ್ಲಿ ಹೋಗುವಾಗ ದಿಢೀರಂತ ಒಂದು ಸಿಂಹ ಅವ್ರನ್ನ ಆಪತ್ತು ಬಂದುಬಿಟ್ಟು ಮಕ್ಕಳೇ, ಸಿಂಹ ಅವನ್ನ ತಿಂದಾಕುವುದಕ್ಕೆ, ಸಿಂಹ ಅವನ್ನ ಕೊಂದಾಕುವುದಕ್ಕೆ ಮುಂದೆ ಬಂತು. ಆ ಸಮಯದಲ್ಲಿ ಆ ಸಿಂಸನ್ ಕೈಯಲ್ಲಿ ಯಾವುದೊಂದು ಖಡ್ಗ ಇಲ್ಲ, ಯಾವುದೋ ಒಂದು ಆಯುಧ ಇಲ್ಲ. ಅವನು ಮಾಡಿದ ಒಂದೇ ಕೆಲಸ, ದೇವರೇ ಅಂತ ಕೂಗ್ದ. ದೇವರ ವಾಕ್ಯ ಬಿಡಿದೆ, ಪರಿಶುದ್ಧ ಆತ್ಮನು ಆತನ ಮೇಲೆ ಇಳಿದು ಬಂದನು. ದೇವರ ಆತ್ಮ ಅವನ ಮೇಲೆ ಇಳಿದು ಬಂದು ಅವನ್ನ ಬಲಪಡಿಸಿ, ಅವನ್ನ ಧೈರ್ಯಪಡಿಸಿ ಆ ಸಿಂಹದಿಂದ ಆತನ ಕಾಪಾಡಿದ ಮಕ್ಕಳೇ. ಸಿಂಹದ ಮೇಲೆ ಜಯ ಕೊಟ್ಟನು. ಆತನು ಸಿಂಹವನ್ನು ಸೀಲಿ ಹಾಕಿಬಿಟ್ಟನು. ಕಾರಣ ಒಂದೇ, ದೇವರು ನಮ್ಮ ಜೊತೆ ಇದ್ದು ಆಪತ್ತು ಕಾಲದಲ್ಲಿ, ಕೇಡಿನ ಕಾಲದಲ್ಲಿ ದೇವರು ನಮ್ಮ ಜೊತೆ ಇರುವಾಗ ದೇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಕೊಡೋದಿಲ್ಲ. ನೋಡಿ, ಕಾಡಲ್ಲಿ ಹೋಗ್ತಿರುವಾಗ ತನ್ನ ಅಪ್ಪ ಅಮ್ಮ ಜೊತೆ ಸಿಂಹ ಬಂದು ಅವನ್ನ ತಿಂದಾಕ್ಬಿಡ್ಬೇಕು, ಕೊಂದಾಕ್ಬಿಡ್ಬೇಕು, ಕೇಡು ಮಾಡ್ಬೇಕಂತ ಯೋಚಿಸ್ತು. ಆದರೆ ದೇವರು ಅವ್ರ ಜೊತೆ ಇದ್ದು ಆ ಕೇಡಿಂದ, ಆ ಮರಣದಿಂದ, ಆಪತ್ತಿಂದ ಜಯ ಕೊಟ್ಟನು. ಅದೇ ರೀತಿ ನೋಡಿ, ಶಾದ್ರಕ್ ಮೇಷಕ್ ಆಬೇದ್ನೆಗೋ ರಾಜ ಒಂದು ವಿಗ್ರಹವನ್ನು ಶಿಲೆನಿಟ್ಟು ಅದಕ್ಕೆ ನಮಸ್ಕರಿಸಬೇಕು ಅಂತ ಹೇಳುವಾಗ ಅವರು ದೇವ್ರನ್ನ ಬಿಟ್ಕೊಟ್ಟಿಲ್ಲ, ಯೇಸು ಸ್ವಾಮಿನ ಅವ್ರು ಬಿಟ್ಕೊಟ್ಟಿಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಜೀವವುಳ್ಳ, ಸತ್ಯವುಳ್ಳ ಏಕೈಕ ದೇವ್ರನ್ನ ಬಿಟ್ಟು ನಾವು ಯಾವ ವಿಗ್ರಹಕ್ಕೂ ನಾವು ನಮಸ್ಕರಿಸುವುದಿಲ್ಲ, ನಾವು ಆರಿಸಿದ ಹೇಳ್ಬಿಟ್ರು. ಆದರೆ ರಾಜ ಕೋಪಗೊಂಡು ಅವ್ರನ್ನ
ಅಧಿಕವಾಗಿ ಉರಿಯುವಂಥ ಬೆಂಕಿಯ ಕಾವಿಲಿ ಹಾಕಿಬಿಟ್ರು. ಎತ್ತು ಹಾಕಿದ ಮನುಷ್ಯ ಸತ್ತೋಗ್ಬಿಟ್ರು. ಆದರೆ ಬೆಂಕಿ ಒಳಗಡೆ ನೋಡಿ, ದೇವ್ರಿಗೋಸ್ಕರ ನಾವು ನಿಂತ್ಕೊಳ್ಳುವಾಗ, ದೇವ್ರ ಮೇಲೆ ನಂಬಿಕೆ ಇಡುವಾಗ, ದೇವ್ರಿಗೋಸ್ಕರ ನಾವು ಬದುಕುವಾಗ, ದೇವರು ಆ ಬೆಂಕಿಯ ಮಧ್ಯದಲ್ಲಿ ಅವ್ರನ್ನ ನಡೆದು ಬಂದು ಅವ್ರನ್ನ ತಪ್ಪಿಸಿದ ಮಕ್ಕಳೇ, ಅವ್ರನ್ನ ಕಾಪಾಡಿದನು. ಬೆಂಕಿ ಅವ್ರನ್ನ ಸುಟ್ಟಾಕದಂತೆ ಅವ್ರನ್ನ ಸಂರಕ್ಷಿಸಿದನು. ಆಮೇಲೆ ನೋಡಿದ್ರ, ದೇವ್ರು ನಮ್ಮ ಜೊತೆ ಇರುವಾಗ ಯಾವುದೇ ಆಪತ್ತು, ಯಾವುದೇ ಕೇಡು, ಯಾವ ಶತ್ರು ನಮ್ಮನ್ನು ಜಯಿಸೋಕ್ಕಾಗೋದಿಲ್ಲ, ಮುಟ್ಟಕ್ಕಾಗೋದಿಲ್ಲ. ಮೂರನೇದಾಗಿ ನೋಡುವಾಗ ದಾನಿಯೇಲನ ಮಕ್ಕಳೇ, ಪ್ರತಿದಿನ ಪ್ರಾರ್ಥಿಸುವ ಮನುಷ್ಯ, ದೇವರನ್ನ ನೋಡಿ ಪ್ರತಿದಿನ 3 ಹೊತ್ತು ಅವನು ಪ್ರಾರ್ಥಿಸುವ ಮನುಷ್ಯ. ನೀವು ಪ್ರಾರ್ಥಿಸ್ತೀರಾ? ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇದೆ? ಎಷ್ಟೋ ಕ್ರೈಸ್ತರು ಪ್ರಾರ್ಥನೆಯೇ ಮಾಡೋದಿಲ್ಲ. ಮತ್ತು ಹೇಗೆ ಏಸಪ್ಪ ನಿಮ್ಮ ಜೊತೆ ಇರ್ತಾರೆ? ಬೈಬಲ್ ಹೇಳ್ತಿದೆ, ಆತನು ಪ್ರಾರ್ಥನೆಯನ್ನು ಕೇಳುವ ಆತನು ಯಾರ ಮನೆಯಲ್ಲಿ, ಯಾರ ಕುಟುಂಬದಲ್ಲಿ, ಯಾರ ಸೇವೆಯಲ್ಲಿ ಯಾವ ದೇವ್ರ ಮಕ್ಕಳು ಪ್ರಾರ್ಥಿಸ್ತಾರೋ ಅವರ ಜೊತೆನೇ ಏಸಪ್ಪ ಇರ್ತಾರೆ. ಪ್ರಾರ್ಥನೆ ಕೇಳೋದು ಮಾತ್ರ ಅಲ್ಲ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನಿಮ್ಮ ಪ್ರಾರ್ಥನೆ ಕೇಳಿ ಜಯ ಕೊಟ್ಟು, ಬಿಡುಗಡೆ ಕೊಟ್ಟು, ಅದ್ಭುತ ಮಾಡಿ ನಿಮ್ಮನ್ನು ಸಾಕ್ಷಿ ನಿಲ್ಲಿಸ್ತಾರೆ. ಈ ದಾನಿಯೇಲನು ಪ್ರಾರ್ಥಿಸುವ ಮನುಷ್ಯ. ಶತ್ರು ನೋಡ್ದ, ಸಹಿತ ನೋಡಿ, ಓಹೋ ಇವನು ಪ್ರಾರ್ಥನೆ ಮಾಡೋದ್ರಿಂದನೇ ದೇವರು ಯಾವಾಗಲೂ ಇವನ ಜೊತೆ ಇರ್ತಾರೆ, ಇವನ್ನ ಜಯಿಸೋಕ್ಕಾಗ್ತಿಲ್ಲ, ಸೋಲಿಸೋಕ್ಕಾಗ್ತಿಲ್ಲ, ಇವನ ಪಾಪದಲ್ಲಿ ಬೀಳಿಸೋಕ್ಕಾಗ್ತಿಲ್ಲ, ನಮಗೆ ತುಂಬ ತಡೆ ಮಾಡ್ತಾರೆ ಅಂತೆ. ಒಂದು ಆಜ್ಞೆ ಬಂತು, ಶಾಸನ ಬಂತು ಮಕ್ಕಳೇ, ಒಂದು ಕಾನೂನು ತಗೊಂಡು ಬರ್ತಾರೆ, 30 ದಿವಸ ಯಾರು ರಾಜರು ಬಿಟ್ಟು ಪ್ರಾರ್ಥಿಸಬಾರ್ದು. ಆದರೆ ಇವನು ಡೈಲಿ ಪ್ರಾರ್ಥಿಸುವಂಥ ಮನುಷ್ಯ, ಹೇಗೆ ಪ್ರಾರ್ಥನೆ ಮಾಡೋದಕ್ಕೆ ಇರಕ್ಕೆ ಸಾಧ್ಯ? ಆಮೇಲೆ ಅವನು ಪ್ರಾರ್ಥನೆ ಮಾಡ್ದ, ಸಿಂಹದ ಗವಿಯಲ್ಲಿ ಹಾಕ್ಬಿಟ್ರು. ಆದರೆ ದೇವರು ವಾಕ್ಯ ಬಿಟ್ಟಿದೆ, ಸಿಂಹದ ಬಾಯನ್ನ ದೇವ್ರು ಬಂಧಿಸ್ಬಿಟ್ರು. ಸಿಂಹದ ಬಾಯನ್ನ ದೇವ್ರು ಕಟ್ಟಿಬಿಟ್ಟು ಮಕ್ಕಳೇ, ಸಿಂಹ ಅವನ್ನ ಕೊಂದಕ್ಕಾಗಿಲ್ಲ, ಸಿಂಹ ಅವನಿಗೆ ಕೇಡು ಮಾಡೋಕ್ಕಾಗಿಲ್ಲ. ಕಾರಣ ದೇವ್ರು ಅಲ್ಲಿದ್ರು ಮಕ್ಕಳೇ. ಅದೇ ವಾಕ್ಯ ಬಿಟ್ಟಿದೆ. ಯೋಸುವ ನೋಡಿ ಏಸಪ್ಪ ಹೇಳ್ತಾರೆ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆಯುವುದಿಲ್ಲ. ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೇನೆ. ಆಮೇ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನೋ. ಆಮೇ ಎಷ್ಟು ಜನ ನಂಬ್ತೀರಾ? ಎಸಪ್ಪ ನೀನು ನಮ್ಮ ಜೊತೆ ಇದೆಯಪ್ಪ, ನೀನು ನಮ್ಮ ಕೈ ಹಿಡ್ಕೊಂಡಿದ್ಯಪ್ಪ, ನೀನು ಯಾವುದೇ ಕಾರ್ಯಕ್ಕೂ ನಮ್ಮನ್ನು ಬಿಟ್ಕೊಡುವುದಿಲ್ಲ, ನಮ್ಮನ್ನು ಬಿಟ್ಟು ತೊರೆಯುವುದಿಲ್ಲ, ನಾನು ನಂಬುತ್ತೇನೆ ಅಪ್ಪ ಹೇಳುವಾಗಲೇ, ವಿಶ್ವಾಸ ಮಾಡುವಾಗಲೇ ಕತ್ತು ನಿಮ್ಮನ್ನು ಬಲಪಡಿಸ್ತಾರೆ, ಧೈರ್ಯಪಡಿಸ್ತಾರೆ, ಸಂರಕ್ಷಿಸ್ತಾರೆ, ನಿಮ್ಮನ್ನು ಆಶ್ರಯಿಸ್ತಾರೆ, ಸಮಾಧಾನ ಕೊಡ್ತಾರೆ, ಸೌಖ್ಯ ಕೊಡ್ತಾರೆ, ಜಯ ಕೊಟ್ಟು ನಿಮ್ಮ ಜೊತೆಗಿದ್ದು ದೇವರ ನಾಮ ಮಹಿಮೆ ಪಡಿಸ್ಕೊಳ್ತಾರೆ. ಒಪ್ಪಿಸ್ಕೊಡ್ತೀರಾ? ಹಾಗೆ ಕಣ್ಣು ಮುಚ್ಕೊಂಡು, ಪ್ರೀತಿಯ ಪರಲೋಕ ಕರ್ತನೆ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಕ್ಕೆ ಸ್ತೋತ್ರಪ್ಪ. ಇದು ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿ ಯಾರೆಲ್ಲ ನಂಬ್ತಾ ಇದ್ದಾರೋ, ವಿಶ್ವಾಸ ಮಾಡ್ತಿದ್ದಾರೋ, ಯೋಶುವನ ದೇವರೇ ನಮ್ಮ ದೇವರು, ಮೋಸೆಯ ದೇವರೇ ನಮ್ಮ ದೇವರು. ಕರ್ತನು ಮೋಸೆಯ ಸಂಗಡ, ಯೋಶುವನ ಸಂಗಡ ಯಾವ ರೀತಿ ಇದ್ದು ಅವ್ರನ್ನ ಕೈ ಬಿಡದೆ, ತೊರೆಯದೆ ಅವ್ರ ಜೊತೆಗಿದ್ದು ಜಯ ಕೊಟ್ಟು ಅದ್ಭುತ ಮಾಡಿ ಆಶ್ರಯಿಸ್ತಾನೋ ಅದೇ ರೀತಿ ಸಪ್ಪ ನಾವು ನಂಬ್ತಿದ್ದೀವಿ. ನೀವು ನಮ್ಮ ಜೊತೆ ಇದ್ದೀರಪ್ಪ, ನಮ್ಮ ಕುಟುಂಬ ಜೊತೆ ಇದೀಯಪ್ಪ, ನಮ್ಮ ಸಭೆಯೊಂದಿಗಿದ್ದೀರಪ್ಪ ಅಪ್ಪ, ನಮ್ಮ ಮಕ್ಕಳೊಂದಿಗಿದ್ದೀರ ಸಪ್ಪ, ನಮ್ಮ ಕಾರ್ಯದೊಂದಿಗಿದ್ದೀರ ಸಪ್ಪ, ನಮ್ಮ ಸೇವೆಯೊಂದಿಗಿದ್ದೀರ ಸಪ್ಪ. ಸೇವೆಯೊಂದಿಗಿದ್ದು ನಮ್ಮನ್ನು ಧೈರ್ಯಪಡಿಸೋದಕ್ಕಾಗಿ, ಬಲಪಡಿಸೋದಕ್ಕಾಗಿ ಅಪ್ಪ, ನಮ್ಮನ್ನು ಆಶ್ರಯಿಸೋದಕ್ಕಾಗಿ, ನಮ್ಮನ್ನು ಸಂರಕ್ಷಿಸೋದಕ್ಕಾಗಿ, ಸಮಾಧಾನ ಕೊಡೋದಕ್ಕಾಗಿ, ಸೌಖ್ಯ ಕೊಡೋದಕ್ಕಾಗಿ, ಎಲ್ಲದರ ಮೇಲೆ ಜಯ ಕೊಡುವುದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಈ ವಾಕ್ಯವನ್ನು ಕೇಳಿ ನಂಬುತ್ತಿರುವ, ಪ್ರಾರ್ಥಿಸುವ ಒಬ್ಬೊಬ್ಬರ ಮೇಲೆ ದೇವರ ಬಿಡುಗಡೆ, ದೇವರ ಜಯ, ದೇವರ ಸೌಖ್ಯ, ದೇವರ ಸಮೃದ್ಧತೆ, ದೇವರ ಸಮಾಧಾನ, ಸಂರಕ್ಷಣೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಉಂಟು ಮಾಡಿದಕ್ಕೆ ಸ್ತೋತ್ರ ಮಾಡ್ತೇನೆ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.